ವೆಲ್ಕಮ್ ಬ್ಯಾಕ್ ಟು ಮೈ ಕಂಟಿನ್ಯೂಷನ್ ವ್ಲಾಗ್. ಸೊ ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ ಗೊತ್ತಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಇದು ಆಲ್ರೆಡಿ ಕಂಟಿನ್ಯೂಷನ್ ವ್ಲಾಗ್ ಅಂತ ಹೇಳಿಬಿಟ್ಟು. ಸೊ ನಾವೆಲ್ಲ ದೇವಸ್ಥಾನ ಆದಮೇಲೆ ನಾವು ಲಾಸ್ಟಲ್ಲಿ ಹೋಗಿದ್ದ ದೇವಸ್ಥಾನ ಬಂದು ಪಂಚಮುಖಿ ಆಂಜನೇಯ. ಅಲ್ಲಿ ಅಮ್ಮ ದೇವರಿಗೆ ಹಾಕೋಕ್ಕೆ ಅಂತ ಎಲೆ ಮತ್ತು ಹೂವು ತೊಗೊಂಡ್ರು. ಅನುಷಾ ತಾಯ್ತ ಕಟ್ಟಿಸ್ಕೋಬೇಕು ಅಂತ ಹೇಳಿದ್ಲು. ಸೊ ಅವಳಿಗೆ ತಾಯ್ತಾನ ಕಟ್ಟಿಸಿದ್ವಿ. ಅದಾದಮೇಲೆ ನಾವು ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಅಟ್ಲೀಸ್ಟ್ ಇದಾದರೂ ಮಾತಾಡಲಿ ಅಂತ ಹೇಳೋಣ ಕರ್ಕೊಂಬಂದಿದ್ದೀನಿ ಗೈಸ್ ನಾನು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು 3 ಜನ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಅಪ್ಪ ಅಮ್ಮ ಬಂದಿಲ್ಲ ಅಂತ ನೋಡ್ತಾ ಇದ್ದೀವಿ. ಅವ್ರು ಬಂದಮೇಲೆ ಅದೇನೋ ತಾಯ್ತ ಕಟ್ಕೊಂಡು ಅಂದರೆ ನಮ್ಗೆ ಇಷ್ಟಪಟ್ಟಿದ್ದು ಕೇಳ್ಕೊಂಡು ಆ ತಾಯ್ತ ಇಸ್ಕೊಂಬಂದು ಕಟ್ಕೊಳ್ಳೋದಂತ ಅವ್ರು ಕಟ್ಕೋತಿದ್ದಾರೆ. ಆಮೇಲೆ ಮತ್ತೆ ನಾವು ಹೋಗಿ ಮತ್ತೆ ರಿಟರ್ನ್ ಹೋಗ್ಬಿಟ್ಟು ನಾವು ಇಸ್ಕೊಂಡು ತೊಗೊಂಬಂದು ಆಮೇಲೆ ಕಟ್ಕೊಂಡು ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲೇನು ಮಾಡ್ತು ಅನ್ಕೋತಿ ಅಂತಂದರೆ ಒಬ್ಬರು ಪೆಪ್ಸಿ ಬಾಟಲ್ ಎತ್ಕೊಂಡು ಹೋಗ್ತಿದ್ರು. ಅದನ್ನು ಕಿತ್ಕೊಂಡು ಅದು ಎಷ್ಟು ಚೆನ್ನಾಗಿ ಕುಡಿತಿತ್ತು ಗೊತ್ತಾ. ಆ ಪೆಪ್ಸಿ ಬಾಟಲ್ ಕಿತ್ಕೊಂಡ್ಬಿಟ್ಟು ಅದೇ ಎಷ್ಟು ನೀಟಾಗಿ ಕ್ಯಾಪೆಲ್ಲ ಓಪನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ನೀಟಾಗಿ ಕುಡಿತಾಯಿತ್ತು. ಸೊ ನನಗೆ ಚೆನ್ನಾಗಿ ಅನಿಸ್ತು, ಲೈಕ್ ಹೌ ಕ್ರೇಜಿ ಇಟ್ ಈಸ್ ಅಂತ ಅನಿಸ್ತು ಅದನ್ನು ನೋಡುವಾಗ. ಆ್ಯಂಡ್ ಅದಾದಮೇಲೆ ದೇವಸ್ಥಾನ ಮುಗಿಸ್ಕೊಂಡು ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೊರಟ್ವಿ. ಪಂಚಮುಖಿ ದೇವಸ್ಥಾನ ಮುಗೀತು. ಸೊ ಅಲ್ಲಿಂದ ಹಿಂದೆಗಡೆನೇ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಲಕ್ಷ್ಮೀ ದೇವಸ್ಥಾನ ನೋಡೋಕ್ಕೆ ಎಲ್ಲ ಹೋಗ್ತಾ ಇದ್ದೀವಿ ಗಾಯ್ಸ್. ತುಂಬ ಸುಸ್ತಾಗ್ತದೆ, ಯಾಕೋ ಗೊತ್ತಿಲ್ಲ. ಊಟ ಯಾಕೋ ಡೈಜೆಸ್ಟ್ ಆಗ್ತಾ ಇಲ್ಲ. ಅಲ್ಲಿ ದೇವ್ರ ದರ್ಶನನೆಲ್ಲ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಅಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ನಾವು ಆಚೆ ಹೋದ್ವಿ. ಯಾರಿಗೂ ಯಾಕೋ ಡೈಜೆಷನ್ ಆಗಿರಲಿಲ್ಲ, ಅದಕ್ಕೆ ಗೋಲಿ ಸೋಡಾ ತೊಗೊಂಡು ಕುಡಿದ್ವಿ. ಯಾಕಂದರೆ ಯಾಕೋ ಗೊತ್ತಿಲ್ಲ, ಹೊಟ್ಟೆ ಒಳಗಡೆ ತುಂಬ ಸ್ಟ್ರಾಂಗಾಗಿ ಕುತ್ಕೊಂಡ್ಬಿಟ್ಟಿತ್ತು ಊಟ. ಸೊ ಡೈಜೆಸ್ಟ್ ಆಗಲಿ ಅಂತ ಗೋಲಿ ಸೋಡಾ ಕುಡಿದ್ವಿ. ನಾವೆಲ್ಲ ಅಲ್ಲಿ ಹುಡ್ಕಾಡ್ತಿದ್ರೆ ಅಪ್ಪ ಬಂದ್ಬಿಟ್ಟು ನೀಟಾಗಿ AC ಹಾಕೊಂಡು ಕಾರೊಳಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ನೋಡಿ ಅವ್ರನ್ನ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ, ಮಂತ್ರಾಲಯಕ್ಕೆ. ಮತ್ತು ಈಗ ನಮ್ಮಮ್ಮ ಏನು ಹೇಳೋದು ಅಂದರೆ, ಇವಾಗ ನೀವು ಒಂದ್ಸಲ ದೇವ್ರ ದರ್ಶನ ಮಾಡ್ಬೋದಷ್ಟೇ, ಒಂದಕ್ಕಿಂತ ಜಾಸ್ತಿ ಟೈಮ್ ಮಾಡ್ತೀರಾ ಅಂದರೆ ಅಟ್ಲೀಸ್ಟ್ 3 ಟೈಮ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾವು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾವು ದೇವ್ರ ದರ್ಶನ ಮಾಡಬೇಕು. ಆದ್ದರಿಂದ ಇವಾಗೂ ಬೆಳಗ್ಗೆನೂ ಆಗಿದೆ. ಆದರೆ ಏನು ಮಾಡಿಬಿಡೋಣ, ಇವಾಗ ನೈಟು ಹೋಗೋಣ, ಸೊ ದಟ್ 3 ಟೈಮ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ, ರಾತ್ರಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಆ್ಯಂಡ್ ಯಾರೆಲ್ಲ ಇಲ್ಲಿ ಮಂತ್ರಾಲಯ ದೇವಸ್ಥಾನಕ್ಕೆ ಬಂದು ರಾಯರನ್ನು ನೋಡೋದಕ್ಕೆ ಆಗ್ತಾ ಇಲ್ಲ, ಸೊ ಅಂಥವ್ರಿಗೆ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ದೇವ್ರ ಹತ್ರ ಪ್ರೇ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ಅಂತ ಪ್ರೇ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾವು ನನಗೆ ಲಾಸ್ಟ್ ವ್ಲಾಗಲ್ಲಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದೀರಾ ದಟ್ ಯಾಕೆ ದೇವಸ್ಥಾನದ ಊಟ ಮಾಡಿಲ್ಲ, ದೇವಸ್ಥಾನದ ಊಟ ಮಾಡ್ಬೋದಿತ್ತು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಮಾರ್ನಿಂಗ್ ನಾವು ಏನೂ ಟಿಫನ್ ಮಾಡಿಲ್ಲದೆ ಬಂದಿದ್ದು. ಅರೌಂಡ್ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಬರೋ ಸತ್ತಿಲ್ಲೇ 12:30, 1 ಅರೌಂಡ್ ಆಗಿತ್ತು. ಅಪ್ಪ ಕೂಡ ಡಯಾಬಿಟಿಸ್ ಪೇಷೆಂಟು, ಅವ್ರಿಗೂ ಕೂಡ ಲೈನ್ ಅಷ್ಟು ತುಂಬ ರಶ್ ಇತ್ತು, ಲೈನಲ್ಲಿ ನಿಲ್ಲೋಷ್ಟು ಶಕ್ತಿ ಅವ್ರಿಗಿರಲಿಲ್ಲ. ಆದ್ದರಿಂದ ನಾವು ಆಚೆ ಊಟ ಮಾಡ್ಕೊಂಬಂದಿದ್ದು. ನೈಟ್ ನಾವು ದೇವಸ್ಥಾನದ ಊಟನೇ ಮಾಡಿರೋದು. ಸೊ ಅದನ್ನು ಕೂಡ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ದೇವಸ್ಥಾನದಲ್ಲಿ ಏನೋ ಮೆರವಣಿಗೆ ನಡೀತಿತ್ತು, ಸೊ ಅದರನ್ನು ವ್ಲಾಗ್ ಕೂಡ ನಾನು ಮಾಡಿದ್ದೀನಿ. ಆ್ಯಂಡ್ ನೋಡಿ, ನಾವು ನೈಟ್ ಊಟನ ದೇವಸ್ಥಾನದಲ್ಲೇ ಮಾಡಿರೋದು. ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನ ಕೊಟ್ಟರು. ಯೂಶ್ವಲಿ ಮಂತ್ರಾಲಯದಲ್ಲಿ ಜಾಸ್ತಿ ಇದೇ ಕೊಡ್ತಾರೆ, ಯಾಕಂದರೆ ನಾನು ಲಾಸ್ಟ್ 2 ಟೈಮ್ಸು ಇದೇ ಕೊಟ್ಟಿದ್ರು. ಅದಾದಮೇಲೆ ನಾವು ರೂಮಿಗೆ ಹೋದ್ವಿ. ಗಾಯ್ಸ್, ಇವಾಗ ಮತ್ತೆ ನಮ್ಗೆ ಹೊಟ್ಟೆ ಹಸಿತಿದೆ. ನಮ್ಮ 3 ಜನಕ್ಕೆ ನಾವು ಮತ್ತೆ ತಿನ್ನಕ್ ಹೋಗ್ತಾ ಇದೀವಿ. ಸೊ ನಾನು ತಿನ್ಕೊಂಡು ಆಮೇಲೆ ಗಂಟ್ಲು ಬೇರೆ, ನನಗೂ ಇಳ್ಗೂ ಮಾತ್ರ ಗಂಟ್ಲು ನೋಡ್ತಾ ಇದೆ. ಸೊ ನಾವು ಹೋಗಿ ಮಿಕ್ಸ್ ತಗೊಂಡು ಹಂಗೆ ಏನಾದ್ರು ತಿನ್ಕೊಂಡು ಬರ್ತೀವಿ. ಇಷ್ಟು ತಗೊಂಡು ನಾವು ರೂಮ್ಗೆ ಹೋಗ್ತಿದೀವಿ. ಅಮ್ಮ ತಣ್ಣಗೆ ಏನಾದ್ರು ತಗೋಬರಕ್ಕೆ ಹೇಳಿದ್ರು. ನಾವು ಬಾದಾಮ್ ಮಿಲ್ಕ್ ತಗೊಂಡಿದೀವಿ, ಅಂದ್ರೆ ಫಲೂಡಾ ಹತ್ರನೇ ಬಾದಾಮ್ ಮಿಲ್ಕ್ ಸಿಗುತ್ತಲ್ವಾ, ಸೊ ಅದನ್ನು ತಗೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಅಮ್ಮಂಗೆ ಓಕೆ ಆಗುತ್ತಲ್ವ ಗೊತ್ತಿಲ್ಲ, ನೋಡೋಣ. ಅಮ್ಮ ಅಪ್ಪ ಏನು ಬೇಡ ಅಂತ ಹೇಳಿದ್ರು, ಬಟ್ ನಾವು ತೊಗೊಬಂದಿದ್ದೆಲ್ಲ ನೋಡಿ ಅವರು ಕೂಡ
ತೊಗೊಂಡು ಊಟನ ಮಾಡಿದ್ರು. ಸೊ ಎಲ್ಲ ಚೆನ್ನಾಗಿ ತಿಂದು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ದೇವಸ್ಥಾನಕ್ಕೆ ಹೋದ್ವಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನಾವು ಹರಕೆ ತೀರಿಸೋದಿತ್ತು. ಸೊ ಹೆಜ್ಜೆ ನಮಸ್ಕಾರ ಮಾಡಬೇಕಿತ್ತು, ಅಂದರೆ ಮಂಡಿ ನಮಸ್ಕಾರ. ಸೊ ಅದನ್ನು ಮಾಡಿ ಮುಗಿಸಿ ಬರಬೇಕಿತ್ತು. ಅದಕ್ಕೆ ಒಂದು ಕಾಫಿ ಕುಡ್ಕೊಂಡು ಹೋಗ್ಬಿಡೋಣ, ಲೇಟ್ ಆದರೆ ಸಸ್ಟೈನ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಕಾಫಿ ಕುಡ್ಕೊಂಡು ಹೊರಟ್ವಿ. ಅಪ್ಪಂಗೆ ಪರ್ಸ್ ಕೊಟ್ಟರೆ ಅವರು ತಗ್ಲಾಕೊಂಡು ಓಡಾಡ್ತಿದ್ರು, ಅದನ್ನ ನೋಡೇ ನಗು ಬರ್ತಿತ್ತು ಜಾಸ್ತಿ. ಸೊ ಅದಾದಮೇಲೆ ನಾನು ಅಮ್ಮ ಎಲ್ಲ ಮಂಡಿ ನಮಸ್ಕಾರನ ಸ್ಟಾರ್ಟ್ ಮಾಡ್ಕೊಂಡ್ವಿ ಮಾಡೋದಕ್ಕೆ. ಪ್ರಸಾದನ ತೊಗೊಂಡು ಅದಾದಮೇಲೆ ನಾವು ರೂಮ್ಗೆ ಹೊರಟ್ವಿ. ಆಮೇಲೆ ವಾಟರ್ ಮೆಲನ್ನು ತೊಗೊಂಡ್ವಿ. ಅಷ್ಟೊತ್ತಿಗೆ ರಚನನ್ ರಿಸಲ್ಟ್ ಅಂತ ಗೊತ್ತಾಯಿತು. ಸೊ ಅವಳು ತುಂಬ ಟೆನ್ಷನಲ್ಲಿ ಇದ್ಲು ಆ್ಯಕ್ಚುಲಿ. ಪಾಪ ಅವಳ್ದು ಇವತ್ತೇ ರಿಸಲ್ಟ್ ಫುಲ್ ಟೆನ್ಷನ್. ಟೆನ್ಷನ್ ನೋಡು, ಅವಳು ಟೆನ್ಷನ್. ಬೇಡ್ಕೊಂಡ್ ಬನ್ನಿ ಅಕ್ಕ, ಬೇಡ್ಕೊಂಡ್ ಬನ್ನಿ ಅಂತ. ಅಳ್ತಿದ್ಯಾ? ಅಳ್ತಿದ್ದೀನಿ. ಗಾಯ್ಸ್, ರಚನಾ ಅಳ್ತಾ ಇದ್ದಾಳೆ. ಬಿಡು, ಹೋಗ್ಲಿ ಅಳ್ಬೇಡ. ಫೈನಲಿ ಎಲ್ಲ ಮುಗಿಸಿ ನಾವು ಬ್ಯಾಂಗ್ಳೂರ್ಗೆ ಹೊರಟ್ವಿ. ಹೋಗೋ ದಾರಿಲಿ ನಾವು ಊಟ ಕೂಡ ಮಾಡ್ಕೊಂಡ್ವಿ. ನಾನು ವ್ಲಾಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ, ಬಿಕಾಸ್ ತುಂಬ ಸ್ಟ್ರೈನ್ ಆಗಿದ್ದರಿಂದ ನಾನು ಕಾರಲ್ಲಿ ತುಂಬ ನಿದ್ದೆ ಮಾಡಿಬಿಟ್ಟಿದ್ದೆ. ಅಷ್ಟೊತ್ತಿಗೆ ನೈಟ್ ಆಗೇ ಹೋಗಿತ್ತು. ಇನ್ನೇನು ಮನೆಗೆ ರೀಚ್ ಆಗೋಕ್ಕೆ ಒಂದು 10-20 ಮಿನಿಟ್ಸ್ ಇತ್ತು ಅಷ್ಟೇ. ಸೊ ಕಾರ್ಗೆ ಡಬ್ ಅಂತ ಒಂದು ಸೌಂಡ್ ಬಂತು. ನಮಗೆಲ್ಲ ಒಂದು ಸೆಕೆಂಡ್ ಎಷ್ಟು ಭಯ ಆಯಿತು ಅಂತ ಅಂದರೆ ಅಷ್ಟು ಭಯ ಆಯಿತು. ನೋಡಿದ್ರೆ ಯಾರೋ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ನಮ್ಮ ಕಾರ್ಗೆ ಹಿಟ್ ಮಾಡಿಬಿಟ್ರು. ಸೊ ಕಂಪ್ಲೀಟ್ ಸೆನ್ಸಾರ್ಸ್ ಎಲ್ಲ ಆಚೆ ಬಂತು. ಹೊಸ ಕಾರ್ ಬೇರೆ ನಮ್ಮದು. ಸೊ ಕಂಪ್ಲೀಟಾಗಿ ಎಲ್ಲ ಹಿಟ್ ಆಯಿತು ನಮ್ಮ ಗಾಡಿದು. ಕೊನೆಗೆ ನೋಡಿದ್ರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರೋದು. ಸೊ ನಾವು ಇಮಿಡಿಯೇಟಾಗಿ ಪೊಲೀಸನ್ನು ಕಾಲ್ ಮಾಡಿ ಅಲ್ಲಿಗೆ ಕರೆಸಿದ್ವಿ. ಬಿಕಾಸ್ ತುಂಬ ಡ್ಯಾಮೇಜ್ ಆಗಿತ್ತು ನಮ್ಮ ಕಾರ್. ಯಾಕಂದರೆ ನಮ್ಮದೇನು ತಪ್ಪಿಲ್ಲ, ನಾವು ತುಂಬ ನೀಟಾಗಿ ಹೋಗ್ತಿದ್ದೀವಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಬಂದು ಹಿಟ್ ಮಾಡಿದ್ರೆ ಇಟ್ಸ್ ವೆರಿ ರಾಂಗ್ ಥಿಂಗ್, ಅದು ಅಫೆನ್ಸ್ ಕೂಡ ಹೌದು. ಸೊ ನಾವು ಅದಕ್ಕೆ ಅದನ್ನು ಕಂಪ್ಲೇಂಟ್ ಮಾಡಿದ್ವಿ. ಅದೇನೋ ಬೇರೆಯವ್ರ ಟೈಮ್ ಸರಿ ಇಲ್ವೋ, ನಮ್ಮ ಟೈಮ್ ಸರಿ ಇಲ್ವೋ ನಿಜಕ್ಕೂ ಗೊತ್ತಾಗ್ತಿಲ್ಲ. ಒಂದು ಕಡೆ ನನ್ನ 2 ವೀಲರ್ ಡ್ಯಾಮೇಜ್ ಆಗುತ್ತೆ, ಇನ್ನೊಂದು ಕಡೆ ಕಾರ್ ಡ್ಯಾಮೇಜ್ ಆಗುತ್ತೆ. ಏನು ಹೇಳೋದು ಅಂತ ನಂಗೆ ನಿಜಕ್ಕೂ ಗೊತ್ತಾಗ್ತಿಲ್ಲ. ಸೊ ಎಲ್ಲ ದೇವ್ರ ಮೇಲೆ ಬಿಟ್ಬಿಡಬೇಕು, ಸುಮ್ಮನೆ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾವು ಕಾರನ್ನು ರಿಪೇರಿ ಮಾಡ್ಸೋಕ್ಕೆ ತುಂಬ ಟ್ರೈ ಮಾಡಿದ್ದೀವಿ. ಸ್ವಲ್ಪ ದಿನ ಟೇಪೆಲ್ಲ ಹಾಕಿ ಎಣ್ಸಿದ್ವಿ. ಅದಾದಮೇಲೆ ಕೊನೆಗೂ ಮೋಲ್ಡಿಂಗ್ ಮಾಡಿ ನೀಟಾಗಿ ಮಾಡಿಸಿದ್ವಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ವೇಸ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಫೈನಲಿ ನಮ್ಮ ಕಾರ್ ಕೂಡ ಪರ್ಫೆಕ್ಟ್ ಆಯಿತು. ಬಾಯ್.